ರೋಡಿಗೆ ಸಾಕಷ್ಟು ಬಂದಿದ್ದಾವೆ, ಹಳ್ಳಿ ತನಕ ಬಂದಿದ್ದಾವೆ. ಅಂದ್ರೆ ನಾನು ಹೇಳೋ ಉದ್ದೇಶ ಏನಪ್ಪ ಅಂದ್ರೆ, ಸಾಕಾಣಿಕೆ ದುಡ್ಡು ನೀವು ಕೊಡೋದು, ಇವ್ರು ತೊಗೊಳೋದು ಅಂದ್ರೆ ಹೈರಾಣಾಗೋದು. ಈಗಾಗಲೇ ನಿಮ್ಗೆ ಸಾಕಷ್ಟು ಕಾನೂನುಗಳಿದ್ದಾವೆ. ಈಗ ಹೇಳಿದೆ ನಿಮಗೆ, ಈಗ ನೀವಾಗಲೇ ನಾವು 100% 100% ನಾವು ಇದ್ದಂಥವ್ರು MSP ಕೊಡ್ತೀವಿ ಅಂತ ಹೇಳಿದ್ರಿ. MSP ವ್ಯಾಪಾರಿಗಳು ತೊಗೊಳೋದಿಲ್ಲ, ಖರೀದಿ ಮಾಡೋದು ಅಂತ ನಿಮ್ಗೆ ಗೊತ್ತಿದ್ದ ವಿಷಯ ಇದೆ. ಅದನ್ನು ಕಾನೂನು ಮಾಡೋದೆಲ್ಲ ಪಡ್ಕೊಳ್ತಾ ಇದ್ದಾರೆ ನಮ್ಮ ರೈತರೆಲ್ಲ. ಇಲ್ಲಿವ್ರು ಅದ್ರ ಬಗ್ಗೆ ಏನಿಲ್ಲ. ಈ ಸಾಕಾಣಿಕೆ ಕೊಡ್ತು ಅಂತ ಹೇಳ್ತೀರಿ ಅಲ್ಲ, ಅದೆಲ್ಲ ಬೇಕಾಗಿಲ್ಲ ರೀ. MSP ಮಾಡಿರಿ, ಪ್ರತಿಯೊಂದು 4-5 ಪಂಚಾಯತಿಗೆ ಗೋಡೌನ್ ಮಾಡಿಕೊಡ್ರಿ. ಇಷ್ಟಾದರೂ ಸಾಕಾಗ್ತದೆ. ವ್ಯಾಪಾರಿ ಬಂದು ತೊಗೊಂಡು ಹೋಗ್ತಾರೆ ಬೇಕಾದವರು. ಯಾರಿಗೆ ಆಹಾರ ಬೇಕಾಗಿದೆ, ಯಾರು ಮಾರಬೇಕಂತಾರೆ ಪಂಚಾಯತಿಗೆ ಬಂದು ತೊಗೊಂಡು ಹೋಗ್ರಿ. ಪಂಚಾಯತ್ ಬಂದು ತೊಗೊಂಡು ಹೋಗ್ರಿ, ಸಮೀಪವಾಗ್ತಾವೆ. ತಾಲೂಕಿನಿಂದ ಸುತ್ತಮುತ್ತ 10-20 ಕಿಲೋಮೀಟರ್ದಾಗ ಇರ್ತಾವೆ, ಅಥವಾ ಒಂದು 50-60 ಕಿಲೋಮೀಟರ್ದಾಗ ಇರ್ತಾವೆ. ಅಲ್ಲಿ ಅದನ್ನು ಪೂರ್ತಿಯಾಗಿ ಕವರೇಜ್ ಮಾಡಿಬಿಟ್ರಪ್ಪ ಅಂತಂದ್ರೆ ಸರ್, ಒಂದು ತಾಲೂಕು ಮಟ್ಟಕ್ಕೆ ಬಂತಪ್ಪ, ಅದ್ರ ಮುಂದೆ ಬೆಳಗಾವಿ ಜಿಲ್ಲಾ ಮಟ್ಟದಲ್ಲೇ, ಮತ್ತು ಯಾವ ಮಟ್ಟದಲ್ಲೇ ಅಥವಾ ರಾಜ್ಯ ಮಟ್ಟದಲ್ಲಿ ಹೋಗ್ತಾವೆ. ಸಾಗಾಣಿಕೆ ಅವ್ರ ಮೇಲೆ ಆಗಿಬಿಡ್ತದೆ. ರೈತ ಆ ಸಾಗಾಣಿಕೆ ದುಡ್ಡು ಉಳಿತಾಯ ಆಗ್ತದೆ, ನೀವು ಕೊಡು ತಪ್ತದೆ. ಅದು ಸಿಂಪಲ್ ಅದಲ್ಲ. ನಾವು ಊಟ ಮಾಡ್ಬೋದು, ಹಿಂಗೆ ತೊಗೊಂಡು ಹಿಂಗೆ ಹಾಕ್ಕೊಳಕ್ಕೆ ನಿಂತು ನೇರವಾಗಿ ಊಟ ಮಾಡ್ಲಿಕ್ಕೆ ಬರ್ತದಲ್ಲ ರೀ. ಹಳ್ಳಿಗಳನ್ನ ಅಥವಾ ಒಂದು ಪಂಚಾಯತಿಗಳನ್ನ ಯಾಕೆ ಮಾರ್ಕೆಟ್ ಮಾಡಬಾರ್ದು, ಯಾಕೆ ಅದನ್ನು ಮಾರ್ಕೆಟಾಗಿ ಪರಿವರ್ತನೆ ಮಾಡ್ಬಾರ್ದು, ಅಲ್ಲೇ ಒಂದು ಗೋಡೌನ್ ಯಾಕೆ ಕಳಿಸ್ಕೊಡ್ಬಾರ್ದು, ಈ ವಿಚಾರ ಯಾಕೆ ನಮ್ಮ ಸರ್ಕಾರಗಳಲ್ಲಿ ಬರ್ತಾ ಇಲ್ಲ. MSP 100% ಕೊಡ್ತೀವಿ, 100 ಕೊಡ್ತೀವಿ ಅಂತ ಹೇಳುವಂಥವ್ರು ಕಾನೂನು ಮಾಡಾಕ್ರಿ. MSPದ ಇಲ್ಲಪ್ಪ ಇದ್ರ ಕೆಳಗೆ ತೊಗೊಂಡ್ರಪ್ಪ ಅಂದ್ರೆ ಅದು ಶಿಕ್ಷೆ ದಂಡ ಅದು ಮಾಡಿರಿ. ಅದಿಲ್ಲ ಅದನ್ನು ಮಾಡ್ತಾಯಿಲ್ಲ. ಯಾಕಂತ ಇದೇ ದೊಡ್ಡ ಮೂಲಭೂತ ಪ್ರಶ್ನೆ ಆಗಿದೆ ಇವತ್ತು. MSP ಕಾನೂನು ಆಗಿ ಯಾಕೆ ಮಾಡ್ತಾ ಇಲ್ಲ? ಇದಕ್ಕೆ ಇವತ್ತು ಶಿವರಾಜ್ ಸಿಂಗ್ ಚೌಹಾಣ್ ಉತ್ತರ ಕೊಡಬೇಕಾಗಿದೆ. ನಮ್ಮಲ್ಲಿ ಈ ಅಗ್ರಿಕಲ್ಚರ್ ಮಿನಿಸ್ಟ್ರು ಸಹ ಉತ್ತರ ಕೊಡಬೇಕಾಗ್ಯದ. ಯಾಕಂತಂದ್ರೆ ಇದು ಕ್ಲಿಯರ್ ಆಗಬೇಕಿದು. ಯಾಕಪ್ಪ ಇಷ್ಟೆಲ್ಲ ಕೊಡ್ತೀರಿ, ಪಾಪ ಸಾಗಾಣಿಕೆ ಕೊಡ್ತಾನೆ ಅಂತೀರಿ, ನೀವು 100% ನಾವು MSP ಕೊಡ್ತಾನೆ ಅಂತ ಹೇಳ್ತೀರಿ ಎಲ್ಲ ಅಂತ ಇದ್ದೀರಿ. ಅದೇನು ಬೇಕಾಗಿಲ್ಲ. ಒಂದು ಇದಕ್ಕೆ ಮುಂದೆ ಇದು ನಮ್ಮ ಯಾವುದು ಪಂಚಾಯತಿಗೆ ಒಂದು ಗೋಡೌನ್ ಕಟ್ಟಿಕೊಟ್ರೆ ಸಹಜವಾಗಿ ಬೆಳೆದ ಅಲ್ಲಿ ರೈತ ಅಲ್ಲೇ ಇಡ್ತಾನೆ. ಅಲ್ಲಿ ಬಂದು ಯಾರು ಒಯ್ತಾರೆ ಮಾರ್ಕೆಟ್ ಬೇಕಾದವರು. ಒಂದು ಹಳ್ಳಿಯಿಂದ ತಾಲೂಕಿಂದ ದೂರ ಆಗೋದಿಲ್ಲ, ಹುಬ್ಳಿಯಿಂದ ದೂರ ಆಗೋದಿಲ್ಲ, ತಾಲೂಕು ಮಟ್ಟಕ್ಕೆ ಬಂದು ಬಿತ್ತಪ್ಪ ಅಂದ್ರೆ ಅಲ್ಲಿಂದ ಮುಂದೆ ವಸ್ತುಗಳು ಯಾರು ಬೇಕಾದ್ರು ತೊಗೊಂಡು ಹೋಗಲಿ, ತಮ್ಮ ಮಾರಾಟ ಮಾಡ್ಕೊಳ್ಳಿಕ್ಕೆ ಹಗರದಲ್ಲಿ ಕೆಲಸ ಇದು. ಇದನ್ನ ಹೇಗೆ ಮಾಡ್ತಾಯಿಲ್ಲ. ಚೋಟರಾಮರಿಂದ APMC ಆಯಿತು, ಭಾಳ ಸಂತೋಷ ಆಯಿತು, ವ್ಯಾಪಾರ ನಡೆದು. ಆದರೆ ಅಲ್ಲಿಯೂ ದಲಾಲಿ ವ್ಯವಹಾರಗಳು ಹೆಚ್ಚದು. ನಡಕಿನ ವ್ಯಾಪಾರ